ಹಲೋ ಮೈ ಕುಚುಗೂಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈನ್ ಟೈಮ್ ಚಾನಲ್. ಸೊ ನಾವು ಮೊಸರನ್ನ, ಹಪ್ಪಳ, ಉಪ್ಪಿನಕಾಯಿ ಅಂತ ಸಪ್ರೇಟಾಗಿ ತಿಂದಿದ್ದೀವಿ. ಸೊ ಈ ಮೂರನ್ನು ಒಂದೇ ಕಾಂಬಿನೇಷನ್ ಆಗಿ KFC ಥರ ಮಾಡೋಣ ಬನ್ನಿ. ಈ ಡಿಶ್ನ ನೀವು ಲಂಚ್ ಬಾಕ್ಸಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು. ಆ್ಯಕ್ಚುಲಿ ಇದು ಒಂದು ರಿಯಾಲಿಟಿ ಶೋನಲ್ಲಿ ಟೈಟಲ್ ವಿನ್ನರ್ ಆಗಿರೋ ಕಣಿ ಅವ್ರದ್ದು ಒಂದು ಕ್ರಿಯೇಟಿವ್ ಆಗಿರೋ ಒಂದು ಡಿಶ್ಶು. ಬನ್ನಿ ಟೈಮ್ ವೇಸ್ಟ್ ಮಾಡ್ದಲೇ ವೀಡಿಯೋಕ್ಕೆ ಹೋಗೋಣ. ವೀಡಿಯೋಕ್ಕೆ ಹೋಗಿನ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್, ನಾನು ನಿಂಬಾಣಿ, ನನ್ನ ಕಿಚನ್ಗೆ ಸ್ವಾಗತ. ಸೊ ಇದು ನಾನಿಲ್ಲಿ ಅನ್ನ ತೊಗೊಂಡಿದ್ದೀನಿ. ನೀವು ರಾತ್ರಿ ಅನ್ನ ಕೂಡ ತೊಗೊಬೋದು ಅಥವಾ ಫ್ರೆಶ್ ಆಗಿ ಕೂಡ ರೈಸ್ ಮಾಡ್ಬೋದು. ಅದಾದ ನಂತರ ನಮಗೆ ಸ್ವಲ್ಪ ಮೊಸರು, ಗಟ್ಟಿ ಮೊಸರಾದರೆ ಇನ್ನೂ ಒಳ್ಳೆಯದು. ನಾವು ಎಷ್ಟು ರೈಸ್ ತೊಗೊತೀವೋ ಮಿಕ್ಸ್ ಮಾಡ್ತಾ ಅಷ್ಟು ಮೊಸರು ಬೇಕಾಗುತ್ತೆ. ಉಪ್ಪಿನಕಾಯಿ ಬೇಕು. ಆ್ಯಕ್ಚುಲಿ ಸ್ಟಫಿಂಗ್ಗೆ ನಾವಿಲ್ಲಿ ಉಪ್ಪಿನಕಾಯಿ ಬಳಸ್ತಾ ಇದ್ದೀವಿ. ಸೊ ನಮ್ಗೆ ಸ್ವಲ್ಪ ಉಪ್ಪಿನಕಾಯಿ ಬೇಕಾಗುತ್ತೆ. ನೀವು ಯಾವ ಉಪ್ಪಿನಕಾಯಿ ಬೇಕಾದ್ರೆ ತೊಗೊಬೋದು. ಸೊ ಅದಾದಮೇಲೆ ಮೊಸರಿಗೆ ಒಗ್ಗರಣೆ ಹಾಕೋದಕ್ಕೆ ನಮಗೆ ಸ್ವಲ್ಪ ಐಟಮ್ಸ್ ಬೇಕು. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು 2 ಹಸಿಮೆಣ್ಸಿಕಾಯಿ ಹಚ್ಕೊಂಡಿದ್ದೀನಿ, ಒಂದು ಅರ್ಧ ತುಂಡು ಇಂಜಿನ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ನಮಗೆ ಕೋಟಿಂಗ್ಗೋಸ್ಕರ ಬ್ರೆಡ್ ಕ್ರಮ್ಸ್ ಇಟ್ಕೊಂಡಿದ್ದೀನಿ, ಆಮೇಲೆ ಹಪ್ಪಳ. ಈಗ ಹಪ್ಪಳನೂ ನಾವು ಫೈನಲ್ ಆಗಿ ಕೋಟ್ ಮಾಡ್ತೀವಿ. ಸೊ ಬನ್ನಿ ಫಸ್ಟ್ ನಾವು ಹಪ್ಪಳನ ತೇಳಿಸ್ಕೊಂಬರೋಣ. ನಾನಿಲ್ಲಿ 1 ಕಪ್ಪಷ್ಟು ಅನ್ನ ತೊಗೊಂಡಿರೋದಕ್ಕೆ 4 ಹಪ್ಪಳ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಹಪ್ಪಳ ತೇಲಿಸಿ ನಾವು ಸಪ್ರೇಟಾಗಿ ಎತ್ತಿಟ್ಕೊಬೇಕು. ಆನಂತರ ರೈಸ್ನ ಒಂದು ಮಿಕ್ಸಿ ಜಾರಾಗಿ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ನೀವು ಹೀಗೆ ಕೂಡ ಮಾಡ್ಬೋದು, ಬಟ್ ನೀವು ಪೇಸ್ಟ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಸ್ವಲ್ಪ ಅಂದರೆ ತೀರಾ ನುಣ್ಣಗೆ ರುಬ್ಬದಲ್ಲೇ ಒಂದು 90% ನುಣ್ಣಗೆ ರುಬ್ಬಿ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು. ತೀರಾ ತೆಳ್ಳಗಿರಬಾರ್ದು, ಸೊ ಗಟ್ಟಿ ಬರೋ ಥರನೇ ನೀವು ಕಲಿಸ್ಕೊಬೇಕು. ನಾನಿಲ್ಲಿ ಒಂದು 4 ಸ್ಪೂನ್ ಮೊಸರು ಹಾಕಿದ್ದೀನಿ. ಮೊಸರು ಒಗ್ಗರಣೆ ಹಾಕಲಿಕ್ಕೆ ನಾನು ಬಂದುಬಿಟ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಸಾಕು. ಆಮೇಲೆ ಹಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಮತ್ತು ಶುಂಠಿ 2 ಹಾಕ್ಕೊತಾ ಇದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು. ಸೊ ಇದೆಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡಬೇಕು. ಸೊ ಕೊನೆಯದಾಗಿ ನಮಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು. ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಷ್ಟೇ ಒಗ್ಗರಣೆ ರೆಡಿ ಇದೆ. ಇದನ್ನು ನಾವು ಕಲಿಸ್ಕೊಂಡಿದ್ದೀವಲ್ಲ ಆ ಮೊಸರನ್ನಕ್ಕೆ ಹಾಕ್ಕೊಳ್ಳೋಣ. ಈಗ ಇವೆಲ್ಲನೂ ಚೆನ್ನಾಗಿ ಮೊಸರಿಗೆ ಮಿಕ್ಸ್ ಆಗೋ ಥರ ನೀವು ಕರೆಕ್ಟಾಗಿ ಕಲಿಸ್ಕೊಬೇಕು. ನೀವು ಕೈಯಲ್ಲಿ ಕೂಡ ಕಲಿಸ್ಕೊಬೋದು. ಇಷ್ಟು ಗಟ್ಟಿ ಬಂದರೆ ಸಾಕು, ಆವಾಗಲೇ ನಮಗೆ ಉಂಡೆ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ತೀರಾ ತೆಳ್ಳಗೆ ಮಾತ್ರ ಮಾಡ್ಕೊಬೇಡಿ. ಈಗ ನಮಗೆ ಕೋಟ್ ಮಾಡೋದಕ್ಕೆ 2 ಸ್ಪೂನಷ್ಟು ಮೈದಾ ತಗೊಂಡು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಈ ಥರ ಕಲಿಸ್ಕೊತಾ ಇದ್ದೀನಿ. ಈಗ ಹಪ್ಪಳನ ಚೆನ್ನಾಗಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಹೇಳಿದ್ರೆ ನೀವು ಮಿಕ್ಸಿ ಜಾರಲ್ಲಿ ಕೂಡ ಹಾಕೊಬೋದು, ಬಟ್ ನನಗೆ ಹಪ್ಪಳ ಟೇಸ್ಟ್ ಸಿಗಲಿ ಅಂತ ಸ್ವಲ್ಪ ತೀರಾ ಸಣ್ಣಗಲ್ದಂಗೆ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಈ ಥರ ಉಂಡೆ ಮಾಡ್ಕೊಳ್ಳಿ. ಈ ಥರ ತೂತ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿನಕಾಯಿ ನೀವು ಸೆಂಟ್ರಿಗೆ ಹಾಕೊಬೇಕು. ನೀವು ಯಾವುದು ಬೇಕಾದ್ರೂ ಉಪ್ಪಿನಕಾಯಿ ತೊಗೊಬೋದು. ನಾನಿಲ್ಲಿ ಮಿಕ್ಸ್ಡ್ ಉಪ್ಪಿನಕಾಯಿ ತೊಗೊಂಡಿದ್ದೀನಿ. ಇಷ್ಟೇ. ಈ ಥರ ಚೆನ್ನಾಗಿ ಉಂಡೆ ಮಾಡ್ಕೊಂಬಿಟ್ಟು ಫಸ್ಟು ಮೈದಾದಲ್ಲಿ ಡಿಪ್ ಮಾಡಿ ತೆಗಿಬೇಕು ನಾವು. ತೀರಾ ನೀವು ಫುಲ್ಲಾಗಿ ಹೋಗಿ ಹಿಂಗೆ ಕಲ್ಸೋಕ್ಕೆ ನೋಡಬಾರ್ದು, ಸ್ವಲ್ಪ ಹಂಗೆ ಲೈಟಾಗಿ ನೀವು ಕಲಿಸ್ಬಿಟ್ಟು ಆನಂತರ ಬ್ರೆಡ್ ಕ್ರಮ್ಸ್ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ ಈ ಥರ ನಾವು ಕೋಟ್ ಮಾಡಿ ತೆಗಿಬೇಕು. ಸೊ ಅದೇ ಕೈಯಲ್ಲಿ ಯೂಸ್ ಮಾಡಬೇಡಿ, ಬಿಕಾಸ್ ನೆಕ್ಸ್ಟ್ ನಾವು ಇನ್ನೊಂದು ಉಂಡೆ ಮಾಡಬೇಕಾದ್ರೆ ಬ್ರೆಡ್ ಕ್ರಮ್ಸ್ ಎಲ್ಲ ತೇವ ಆಗಿಬಿಡತ್ತೆ. ಆನಂತರ ಇನ್ನೊಂದು ಸರಿ ನಾವು ಮೈದಾನಲ್ಲಿ ಡಿಪ್ ಮಾಡಿ ತೆಗೆದ್ಬಿಟ್ಟು ಈಗ ಫೈನಲ್ ಆಗಿ ಹಪ್ಪಳದಲ್ಲಿ ನಾವು ಕೋಟ್ ಮಾಡಿ ತೊಗೊಬೇಕು. ಸೊ ಹಪ್ಪಳದಲ್ಲಿ ಕೋಟ್ ಆದ ನಂತರ ಚೆನ್ನಾಗಿ ಈ ಥರ ಉಂಡೆನ ಗಟ್ಟಿ ಮಾಡ್ಕೊಳ್ಳಿ. ಉಳಿದಿರೋಂಥ ಹಪ್ಪಳನೆಲ್ಲನೂ ಕೆಳಗಡೆ ಬೀಳೋ ಥರ ಗಟ್ಟಿ ಮಾಡ್ಕೊಬೇಕು. ಅಷ್ಟೇ, ಫಸ್ಟ್ ಉಂಡೆ ರೆಡಿ ಇದೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡಿ ಎತ್ತಿಟ್ಕೊಳ್ಳಿ. ಈಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಹಾಕ್ಬಿಟ್ಟು ನಾವು ತೆಗೆಯೋಣ ಬನ್ನಿ. ಹಾಕಬೇಕಾದ್ರೆ ನೀವು ಯಾವುದನ್ನೇ ಫ್ರೈ ಮಾಡಬೇಕಾದ್ರೂ ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಎಣ್ಣೆ ಕಾಯಬೇಕಾದ್ರೆ ಹೈ ಫ್ಲೇಮಲ್ಲಿ ಇರಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಬ್ರೌನ್ ಆಗೋವರೆಗೂ ಮಾಡಿದ್ರೆ ಸಾಕು. ಬೇಯಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲನೂ ನಾವು ಬೇಯಿಸಿರೋದೇ ಒಳಗಡೆ ಹಾಕಿರೋದು. ಕಲರ್ ಬಂದಿದ ತಕ್ಷಣ ನಾವು ಆಚೆ ತೆಗೆಯೋಣ. ಅಷ್ಟೇ,
ರೆಡಿ ಆಗಿದೆ. ಸೊ ಇದಕ್ಕೆ ಹೆಸರು ಬಂದ್ಬಿಟ್ಟು ಕರ್ಡ್ ರೈಸ್ ಫ್ಲಿಟರ್ಸ್ ಅಂತ. ಒಂದು ರಿಯಾಲಿಟಿ ಶೋನಲ್ಲಿ ತುಂಬ ಇನೋವೇಟಿವ್ ಆಗಿ ಕನಿ ಅಂತ ಒಬ್ಬರು ಮಾಡಿದರು. ಆ್ಯಕ್ಚುಲಿ ತುಂಬಾ ನಾವು ಟ್ರೈ ಮಾಡಿದ್ವಿ ಫಸ್ಟ್ ಟೈಮು, ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ನಿಮಗೂ ಶೇರ್ ಮಾಡೋಣ ಅಂತ ಮಾಡಿದ್ದೀನಿ. ಅಟ್ಲೀಸ್ಟ್ ನಾನು ಮಂತ್ಲಿನಲ್ಲಿ ಟ್ವೈಸ್ ಆದರೂ ಇದನ್ನು ಮಾಡ್ತಾ ಇರ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ಸೊ ಇದನ್ನು ನೀವು ಸಾಸ್ ಜೊತೆ ತಿನ್ಬೋದು, ಉಪ್ಪಿನಕಾಯಿ ಜೊತೆ ತಿನ್ಬೋದು, ಇದನ್ನು ಲಂಚ್ ಬಾಕ್ಸ್ ಆಗಿ ಕೂಡ ಕಟ್ಕೊಳ್ಸ್ಬೋದು. ತುಂಬ ಡಿಫ್ರೆಂಟ್ ಆಗಿರೋವಂಥ ರೆಸಿಪಿ, ಮಕ್ಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಆದರೆ ತುಂಬ ಈಸಿ ಕೂಡ ಮಾಡೋದಕ್ಕೆ. ಅಷ್ಟೇ, ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ, ವ್ಯೂಸು ಕೂಡ ಇನ್ಕ್ರೀಸ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಬಾಯ್.